ಇನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. 2 ಆಡಿಯೋಗಳು ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಢವಢವ ಶುರುವಾಗಿರುವಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ ಕುರಿತಂತೆ ಮಾತನಾಡಿರುವಂತಹ ಆಡಿಯೋ ಏನು ವೈರಲ್ ಆಗಿದೆ, ಇದರಲ್ಲಿ ಸಮರ್ಥರನ್ನ ಸೋಲಿಸುವ ಕುರಿತು ಮಾತನಾಡಲಾಗಿದೆ, ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಈಗಾಗಲೇ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿರುವಂಥದ್ದು ಹೈಕಮಾಂಡ್ಗೆ. ಹೊಸ ಸಂಪುಟ ರಚನೆಯ ಹೊತ್ತಲ್ಲೇ ಇದೀಗ ಜಮೀರ್ ಅಹಮದ್ ಖಾನ್ ಅವರಿಗೆ ಆತಂಕ, ಭೀತಿ, ಟೆನ್ಷನ್ ಎಲ್ಲವೂ ಜೋರಾಗಿರುವಂಥದ್ದು, ಹೆಚ್ಚಾಗಿರುವಂಥದ್ದು. ಮುಂದೆ ಹೈಕಮಾಂಡ್ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಸಿಗತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ವಸತಿ ಸಚಿವರಾಗಿದ್ರು, ಇದೀಗ ಮತ್ತೊಮ್ಮೆ ವಸತಿ ಖಾತೆಯೇ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದ್ರು. ಆದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮೊಹಮ್ಮದ್ ಸಿರಾಜ್ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋಗಳು ಏನು ಹರಿದಾಡ್ತಾ ಇದೆ, ಅದರಲ್ಲಿ ಸಮರ್ಥ್ ಶಾಮನೂರು ಅವರನ್ನ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಸೋಲಿಸಬೇಕು ಅಂತ ಹೇಳಿ ಷಡ್ಯಂತ್ರವನ್ನ ರೂಪಿಸಿದ್ರು. ಅದರ ಬಗ್ಗೆ ಮಾತುಕತೆ ನಡೆಸಲಾಗಿತ್ತು, ಅದರಲ್ಲಿ ಷಡ್ಯಂತ್ರದ ಮಾತುಗಳಿದ್ದಾವೆ, ಸಮರ್ಥರನ್ನ ಸೋಲಿಸೋದಕ್ಕೋಸ್ಕರವೇ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಈ ಆಡಿಯೋಕ್ಕೆ ಸಂಬಂಧಪಟ್ಟಂತೆ ಖುದ್ದು ಶಾಸಕ ಸಮರ್ಥ್ ಶಾಮನೂರು ಅವರ ತಂದೆ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.